ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಅಂದರೆ ನೋಡಿ, ಹಬ್ಬದಿಂದ ಎಲ್ಲ ಯೂಸ್ ಮಾಡಿದ್ದು ಬ್ರಷ್ ಶೀಟ್ ಆಗಲಿ ಚಾಪೆ ಆಗಲಿ ಎಲ್ಲ ಹಾಗೆ ಪೆಂಡಿಂಗ್ ಇದ್ದು ಫ್ರೆಂಡ್. ಯಾಕಂದರೆ ನಾವು ಹಬ್ಬ ಮಾಡಿದ್ವಲ್ಲ, ಎಲ್ಲ ಹಚ್ಕೊಂಡು ಮಕ್ಕೊಂಡಿದ್ದೆಲ್ಲ ನೋಡಿ ಫ್ರೆಂಡ್ ಹಾಗೆ ಇದು. ಯಾಕಂದರೆ ಮೋಟ್ರು ಸುಟ್ಟು ಹೋಗಿತ್ತಲ್ಲ, ನೀರೇ ಬಿಟ್ಟಿದ್ದಿಲ್ಲ ಫ್ರೆಂಡ್ 8 ದಿನದಿಂದ. ಇವತ್ತು ಬೆಳಗ್ಗೆ ಸ್ವಲ್ಪ ರಿಪೇರಿ ಆಯಿತು, ಈಗ ನೀರು ಬಿಟ್ಟಿದ್ರು ನೋಡಿ ಫ್ರೆಂಡ್. ಶಾಲೆಯಿಂದ ಬಂದು ಎಲ್ಲ ಒಗ್ದು ಹಾಕಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟೆಲ್ಲ ಒಗ್ದು ಹಾಕಿದ್ದೀನಿ ಅಂತ ನೋಡಿ ಫ್ರೆಂಡ್. ಊಟನೂ ಮಾಡಿಲ್ಲ ಫ್ರೆಂಡ್, ಹಾಗೆ ನೀರು ಹೋಗಿಬಿಡುತ್ತೆ ಅಂತ ಬೇಗ ಬೇಗ ಎಲ್ಲ ತೊಳೆದು ಹಾಕ್ತೆ ಫ್ರೆಂಡ್. ಯಾಕಂದರೆ ಎಲ್ಲ ಬಟ್ಟೆ ಬರೆ ಎಲ್ಲ ಹಾಗೆ ಬಿದ್ದಿದ್ದು ಫ್ರೆಂಡ್. ಎಲ್ಲ ಒಗೆದು ಒಂದು ಕಡೆಯಿಂದ ಹಾಕಿ ಎಲ್ಲ ಒಣ ಹಾಕಿಬಿಟ್ಟಿದೆ ಫ್ರೆಂಡ್. ಅರ್ಧ ಟೆನ್ಷನ್ ಮುಗೀತು ನೋಡಿರಿ ಫ್ರೆಂಡ್. ಈ ಬಟ್ಟೆ ಬರೆ ಎಲ್ಲ ಬಿದ್ದುಬಿಟ್ರೆ ಒಂಥರ ಟೆನ್ಷನ್ನೇ ಬಂದುಬಿಡುತ್ತೆ ನನಗಂತೂ. ಎಲ್ಲ ಮನೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಇದ್ರೇ ನನಗೆ ಊಟ ಸೇರೋದು ಫ್ರೆಂಡ್. ಅದಕ್ಕೆ ಮೊದಲೆಲ್ಲ ತೊಳೆದು ಹಾಕಿಬಿಟ್ಟೆ ನೋಡಿ ಊಟ. ನೋಡಿ ಫ್ರೆಂಡ್, ಇನ್ನೂ ಇದ್ದಾವೆ ಮನೆಯವು, ಯೂಸ್ ಮಾಡಲಿದ್ದಂಥವು ಒಗ್ದಿಲ್ಲ. ಎಷ್ಟು ಯೂಸ್ ಮಾಡಿದರೂ ಅಷ್ಟೇ ಒಗ್ದಿದ್ದೀನಿ ಫ್ರೆಂಡ್. ನೋಡಿ, ಜಾಗ ಇಲ್ದಕ್ಕೆ ದೊಡ್ಡ ಚಾಪಿದು ಹಾಗೆ ಹಾಕಿದ್ದೀನಿ ನೋಡಿ ಫ್ರೆಂಡ್. ಇಷ್ಟೆಲ್ಲ ಒಗ್ದು ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್. ಇಲ್ಲ ಅಂದರೆ ಮನಸ್ಸಿಗೆ ಒಂಥರ ಶಾಂತಿನೇ ಇರಲ್ಲ ಫ್ರೆಂಡ್. ಎಲ್ಲ ಆ ಕಡೆ ಈ ಕಡೆ ಎಲ್ಲ ಇಟ್ಕೊಬಿಟ್ರೆ ಯಾವಾಗ ತೊಳಿತೇನೋ ಅನ್ನೋದು ಅಷ್ಟು ಚಿಂತೆ ಬಂದುಬಿಡುತ್ತೆ ನನಗೆ. ಈಗೆಲ್ಲ ತೊಳೆದು ಅದೆಲ್ಲ ಚೀಲದಲ್ಲಿ ಹಾಕಿ ಎಷ್ಟು ಬೇಕೋ ಅಷ್ಟು ಕೆಳಗಡೆ ಇಟ್ಕೊಂಡು ಎಲ್ಲ ತುಂಬಿ ಇಟ್ಬಿಡ್ತೀನಿ ಫ್ರೆಂಡ್. ಪದೇ ಪದೇ ತೊಳೆಯೋಕ್ಕಾಗಲ್ಲ ಫ್ರೆಂಡ್. ಶಾಲೆಗೆ ಹೋಗೋದ್ರಲ್ಲಿ ಇದರಲ್ಲಿ ಕೆಲಸನೇ ಆಗಿಬಿಡುತ್ತೆ, ತೊಳೆದು ಹಾಕೋಕ್ಕೆ ಆಗಲ್ಲ. ಅದಕ್ಕೆ ಫಸ್ಟು ಎಲ್ಲ ತೊಳೆದು ಹಾಕಿಬಿಟ್ಟೆ. ಒಂದು ಸ್ವಲ್ಪ ಕುರಿಗೆ ಸೊಪ್ಪು ಹಾಕಿ ಊಟ ಮಾಡಬೇಕು ಫ್ರೆಂಡ್. ಇನ್ನೂ ಊಟನೂ ಮಾಡಿಲ್ಲ ನಾನು. ನೋಡಿ, ನಮ್ಮ ಕುರಿಗಳು ಫಸ್ಟು ನಿಂತ್ಕೊಬಿಟ್ಟಿದ್ದಾವೆ, ಎಲ್ಲ ರೆಡಿಯಾಗಿ ತಿನ್ಕೊಂಡು. ನೋಡಿ, ಕುರಿಗಳಿಗೆ ಸೊಪ್ಪು ಕಟ್ಟಿದೆ. ಟಮು ಟಮು ಏ ನೋಡಿರಿ ಎಷ್ಟು ಸೈಲೆಂಟಾಗಿ ಕುಂತಿದ್ದಾನೆ. ಊಟ ಹೊಟ್ಟೆ ಇವನಿಗೆ. ಒಂದು ಸ್ವಲ್ಪ ಊಟಕ್ಕೆ ಹಾಕ್ಬೇಕು ಇವನಿಗೆ, ಯಾಕೋ ಸೈಲೆಂಟಾಗಿ ಕೂತ್ಕೊಬಿಟ್ಟಿದ್ದಾನೆ ನೋಡಿ. ಇವತ್ತು ನೀರೆಲ್ಲ ತುಂಬಿದ್ದು ನೋಡಿ ಫ್ರೆಂಡ್. ನಮಗಂತೂ ನೀರಿದ್ರೇ ಎಲ್ಲ ಕೆಲಸ ನೋಡಿ, ಎಲ್ಲ ತುಂಬಿಡ್ತೀವಿ. ಇವತ್ತು ಬಕೀಟು ಎಲ್ಲ ಮನೆಯಲ್ಲಿ ನೀರಂತೂ ತುಂಬ ಫುಲ್ ಲೋಡ್ ಮಾಡಿಬಿಟ್ಟಿದ್ದೆ ನೋಡಿ ಫ್ರೆಂಡ್. ಇವತ್ತು ನಾನು ನೀರಿಲ್ಲಿದ್ರೇ ಕೆಲಸ ಯಾವುದೂ ಆಗೋಲ್ಲ ಫ್ರೆಂಡ್. ನೀರಿದ್ರೇ ಎಲ್ಲ. ಫಸ್ಟು ನೀರು ತುಂಬಿದ್ರಪ್ಪ ಬಂದು ಎಲ್ಲ ಬಟ್ಟೆ ಒಗೆದು ನೀರು ತುಂಬಿಕೊಂಡು ಸ್ವಲ್ಪ ಪಾತ್ರೆ ಇದ್ದಾವೆ, ಪಾತ್ರೆ ತಿಕ್ಕಿ ಸ್ವಲ್ಪ ಫಸ್ಟು ಊಟ ಮಾಡ್ಕೋಬೇಕು ಫ್ರೆಂಡ್. ನನಗೆ ಹೊಟ್ಟೆ ಹಸ್ತಿದೆ. ಕಸ ಹೊಡೆಯೋದಿದೆ, ಸ್ವಲ್ಪ ಕಸ ಹೊಡೆದು ಊಟ ಮಾಡಬೇಕು ಫ್ರೆಂಡ್. ಬನ್ನಿ ಫ್ರೆಂಡ್, ಊಟ ಮಾಡೋಣ. ನೋಡಿ, ಇಲ್ಲಿ 3 ಮೊಟ್ಟೆ ಬೇಯಿಸಿ ಈ ಥರ ಮೊಟ್ಟೆ ಬುರ್ಜಿ ಥರ ಮಾಡಿದ್ದೀನಿ. ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್. ನೀವು ಊಟ ಮಾಡಿದಾರ ಅಂತ ತಿಳಿತೀನಿ. ಆಗಲೇ 3 ಗಂಟೆ ಆಗಿಬಿಟ್ಟಿದೆ ಫ್ರೆಂಡ್. ನನಗೆ ಶಾಲೆಯಿಂದ ಬಂದು ಎಲ್ಲ ಒಗೆದು ಇದನ್ನೆಲ್ಲ ಮಾಡ್ಕೊಂಡು ಊಟ ಮಾಡೋಷ್ಟಲಿಗೆ 3 ಗಂಟೆ ಆಗಿಬಿಡ್ತು ಫ್ರೆಂಡ್ಸ್. ನಾವು ನಿನ್ನೆ ಉರ್ಸಿಗೆ ಹೋಗಿದ್ವಲ್ಲ, ಏನೇನು ತಗೊಂಡೆ ಅಂತ ನಾನು ನಿಮಗೆ ಒಂದು ಸ್ವಲ್ಪ ತೋರಿಸ್ತೀನಿ. ಏನು ಜಾಸ್ತಿ ತಗೊಳಕ್ಕೆ ಹೋಗಲಿಲ್ಲ ಫ್ರೆಂಡ್. ಏನು ಅದೇ ತಗೊಂಡಿದ್ದೆ ಏನು ತಗೊತೀರಾ ಫ್ರೆಂಡ್. ಸ್ವಲ್ಪ ಓದ್ಕೆ ಮಾಡ್ಕೊಂಡು ಹಂಗೆ ಒಂದು ಸ್ವಲ್ಪ ಏನು ಬೇಕೋ ಅಷ್ಟು ತಗೊಂಡು ಬಂದುಬಿಟ್ವಿ ಫ್ರೆಂಡ್. ಬೇಗನೆ ಬಂದುಬಿಟ್ವಿ. 7 ಗಂಟೆಗೆ ಹೋಗಿದ್ವಿ, ಮತ್ತು 10 ಗಂಟೆನಷ್ಟಿಗೆ ಮನೇಲಿ ಇದ್ವಿ ಫ್ರೆಂಡ್. ಏನು ಜಾಸ್ತಿ ಅಷ್ಟೇನು ತಗೊಳಕ್ಕೆ ಹೋಗಿಲ್ಲ. ನೋಡಿ ಫ್ರೆಂಡ್, ನಾನು ಏನೇನು ತಗೊಂಡಿನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್. ನೋಡಿ ಫ್ರೆಂಡ್, ಇವು 60 ರೂಪಾಯಿಗೆ ಒಂದು ಕಿರೀಟ ಮೊಟ್ಟೆದು ಚೆನ್ನಾಗಿದ್ವು ಅಂತ 60 ರೂಪಾಯಿಗೆ ಒಂದಂತ 120 ರೂಪಾಯಿ ಕೊಟ್ಟು 2 ತಗೊಂಡೆ. ಹಾಗೆ ಇವತ್ತು ಶಾಲೆ ಹತ್ತಿರ ಮೊಟ್ಟೆ ಗಾಡಿ ಬಂದಿತ್ತು. 1 ಡಜನ್ ಮೊಟ್ಟೆನೂ ತಗೊಂಡು ಇದರಲ್ಲಿ ಹಾಕಿಟ್ಟು ಓಪನಿಂಗ್ ಮಾಡಿಬಿಟ್ಟೆ ಫ್ರೆಂಡ್ ಇವತ್ತು. ನೋಡಿ, ಈ ಥರ ಹಾಕಿಡೋಕ್ಕೆ ಚೆನ್ನಾಗಾಗುತ್ತೆ ನೋಡಿ. ಮೊಟ್ಟೆ ಹಾಕಿಡೋಕ್ಕೆ ಚೆನ್ನಾಗುತ್ತೆ ಅಂತ ಕಿರೀಟ್ ತಂದೆ. ಮತ್ತು ಇವತ್ತು ಗಾಡಿ ಬಂದಕ್ಕೆ ಮೊಟ್ಟೆನೂ ತಗೋಬಿಟ್ಟೆ. ಅದೇ ಶಾಲೆ ಹತ್ತಿರ ನಮಗೆ ಒಂದು ಸ್ವಲ್ಪ ಶಾಲೆಗೆ ತಗೊಂತೇವಲ್ಲ ಫ್ರೆಂಡ್, ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ತವೆ. 6 ರೂಪಾಯಿಗೆ ಹಾಕ್ಕೊಡ್ತಾರೆ. ಅಂಗಡೀಲಿ ಹೋದರೆ 7 ರೂಪಾಯಿ ಮೊಟ್ಟೆ ಹಾಕ್ತಾರೆ ಫ್ರೆಂಡ್. ಅದಕ್ಕೆ ಶಾಲೆಯಲ್ಲೇ ತೊಗೊಬಿಡ್ತೀನಿ ಫ್ರೆಂಡ್ ನಾನು, ಬೇಕಿದ್ರೆ ಮನೆಗೆ. ನೋಡಿ, ಚೆನ್ನಾಗಿದ್ದಾವೆ.
ಅದಕ್ಕೆ ಇದೊಂದು ಬಟ್ಟೆ ಇವೆರಡು ತಗೊಂಡೆ 120 ಕೊಟ್ಟು. ಆಮೇಲೆ ನಾನು ಬ್ಲಾಗ್ ಮಾಡ್ತಾ ಇದ್ದಾಗ ಏನಾದರೂ ಒಂದು ಸ್ವಲ್ಪ ಬಟ್ಲಾಗಿಟ್ಲ ನೀಟಾಗಕ್ಕೆ ಬರ್ತವೆ ಅಂತ ನೋಡಿ ಫ್ರೆಂಡ್ ಈ ಥರ ಬಟ್ಲಾಗಿ ತಗೊಂಡೆ. ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದ್ದಾವೆ. ಇದು 6 ಇದ್ದಾವೆ ಫ್ರೆಂಡ್. ಇವು 100 ರೂಪಾಯಿಗೆ 6 ಅಂತ ಇದ್ವು, ಚೆನ್ನಾಗಿದ್ದಾವೆ ಅಂತ ಈ ಬಟ್ಲ ಒಂದು ತಗೊಂಡೆ. ಹಾಗೆ ಈ ಥರ ಒಂದು ಬಟ್ಲ ಇದು 50 ರೂಪಾಯಿಗೆ 6 ಇದು 100 ರೂಪಾಯಿಗೆ 6 ಫ್ರೆಂಡ್. ಇವು ಏನಾದರೂ ರೆಸಿಪಿ ಮಾಡುವಾಗ ಹಾಕಿಡೋಕ್ಕೆ ಚೆನ್ನಾಗುತ್ತೆ ಅಂತ ತಗೊಂಡೆ ಫ್ರೆಂಡ್ ನಾನಿದು. ಆಮೇಲೆ ನೋಡಿ ಇದೊಂದು ಗುಲಾಬಿ ಹೂ ತಗೊಂಡೆ 30 ರೂಪಾಯಿ ಕೊಟ್ಟು, ಚೆನ್ನಾಗಿದೆ ಫ್ರೆಂಡ್. ರೋಸ್ ಕಾಣಂಗಾಗುತ್ತೆ ಅಂತ ಇದೊಂದು ಗುಲಾಬಿ ಹೂವನ್ನು ತಗೊಂಡೆ. ನೋಡಿ ಈ ಬಟ್ಲದಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಫ್ರೆಂಡ್. ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಒಂಥರ ಗಾಜಿನ ಥರ ಇರೋದಕ್ಕೆ ಅದರಲ್ಲಿ ಹೂ ಇಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಹೀಗೆ ಒಂದು ಸ್ವಲ್ಪ ಪಿನ್ನ ತಗೊಂಡೆ ಫ್ರೆಂಡ್ ನಾನು. ಇದು ತಲೆಯಲ್ಲಿ ಹಾಕ್ಕೊಳಕ್ಕೆ ಸೆಂಟ್ರ್ ಪಿನ್ನು, ನನಗೆ ಇವು ಭಾಳ ತುಂಬ ಯೂಸ್ ಆಗ್ತವೆ ಫ್ರೆಂಡ್ ನನಗೆ. ಅದಕ್ಕೆ ಈ ಪಿನ್ನ ತಗೊಂಡೆ. 50 ರೂಪಾಯಿಗೆ 5. ಪದೇ ಪದೇ ಸಿಗಲ್ಲ ಫ್ರೆಂಡ್ ನನಗೆ ಈ ಥರ ಪಿನ್ನ, ಅದಕ್ಕೆ ಸಿಕ್ತು ಅಂತ ಒಂದು 5 ತಗೊಬಂದೆ. ಒಂದು ಜಡೆ ಹಾಕೊಂಡೆ. ಈಗ ನೋಡಿ ಇದು ಟಿಶ್ಯೂ ಪೇಪರ್ ಅಂತಾರಲ್ಲ ಅದು ಫ್ರೆಂಡ್. ಇದು ಅದಕ್ಕೆ ಇದೊಂದು ಸ್ವಲ್ಪ ತಗೊಂಡೆ, ಅದಕ್ಕಾರ ಯೂಸ್ ಆಗುತ್ತೆ ಅಂತ ನೋಡಿ. ಇದೊಂದು ಕ್ಲಿಪ್ ಒಂದು ತಗೊಂಡೆ ನೋಡಿ ಫ್ರೆಂಡ್. ಇದು ಕ್ಲಿಪ್ಪು. ಆಮೇಲೆ ಒಂದು ಜೊತೆ ಚಪ್ಪಲಿ ತಗೊಂಡೆ ಫ್ರೆಂಡ್. ನೋಡಿ ಇಷ್ಟೆಲ್ಲ ತಗೊಂಡೆ ನಾನು. ಹಾಗೆ ಒಂದು ಬುರ್ಕದ ಮೇಲೆ ವೇಲ್ ತಗೊಂಡೆ, ಹಾಕ್ಕೊಂಡಿದ್ದೀನಿ ನೋಡಿ, ತೋರಿಸ್ತೀನಿ ಈಗ. ನೋಡಿ ಫ್ರೆಂಡ್ ಈ ವೇಲ್ ತಗೊಂಡೆ, ಮೆತ್ತಿಗೆ ಎಷ್ಟು ಚೆನ್ನಾಗಿದೆ. 150 ರೂಪಾಯಿ ಕೊಟ್ಟೆ. ಚೆನ್ನಾಗಿದೆ ಫ್ರೆಂಡ್ ಈ ವೇಲ್ ಮಾತ್ರ, ಕಾಟನ್ ಫುಲ್ಲು. ಅದಕ್ಕೆ ಇದೊಂದು ವೇಲ್ ತಗೊಂಡೆ. ತಲೆಗೆ ತುಂಬ ಚೆನ್ನಾಗಿ ಕುಂದಿರ್ತಾ ಇದೆ. ನನಗಂತೂ ತುಂಬ ಯೂಸ್ ಆಗ್ತವೆ ವೇಲ್ಗಳು, ಅದಕ್ಕೆ ಇದೊಂದು ವೇಲ್ ತಗೊಂಡೆ. ಆಮೇಲೆ ಒಂದು ಜೊತೆ ಚಪ್ಪಲಿ ನೋಡಿ, ಈ ಚಪ್ಪಲಿ ತಗೊಂಡೆ ಫ್ರೆಂಡ್. ನಾನು ಹೊರಗಡೆ ಇಟ್ಟಿದ್ದೆ, ಅದಕ್ಕೆ ಒಳಗಡೆ ತರಲ್ಲ ಅಂತ ನಾನೇ ಹೊರಗಡೆ ಬಂದು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್. ನನಗೆ ಕಾಲಿಗೆ ಚೆನ್ನಾಗಿ ಕುಂತಿದೆ. 6 ನಂಬರ್ ಇದು. ಅದಕ್ಕೆ ಮೆತ್ತಗಿದ್ದಾವೆ ಅಂತ 200 ರೂಪಾಯಿ ಜೊತೆ ಫ್ರೆಂಡ್. ಇದೊಂದು ಜೊತೆ ಚಪ್ಪಲಿ ಒಂದು ತಗೊಂಡೆ. ಚೆನ್ನಾಗಿದ್ದಾವೆ, ಪರವಾಗಿಲ್ಲ ಚಪ್ಪಲಿ. ಹಾಗೆ ನೋಡಿ ಸಮೀರ್ ಮಾತ್ರ ಇದೊಂದು 40 ತಗೊಂಡ. ಆಮೇಲೆ ಇದೊಂದು ಹ್ಯಾಟ್ ತಗೊಂಡ ನೋಡಿ ಫ್ರೆಂಡ್. ನಮ್ಮ ಮನೇಲೂ ಒಂದು ಮೊಬೈಲಿಗೆ ಹಿಂದ್ಗಡೆ ಕವರ್ ಒಂದು ಹಾಕ್ಸ್ಕೊಂಡ್ರು. ಇಷ್ಟು ಶಾಪಿಂಗ್ ಮಾಡಿದ್ವಿ ನೋಡಿ ಫ್ರೆಂಡ್. ನಾವು ಏನು ದೊಡ್ಡದೇನು ಶಾಪಿಂಗ್ ಮಾಡಲಿಲ್ಲ, ಇಷ್ಟೇ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನೋಡಿ. ಇಷ್ಟು ಶಾಪಿಂಗ್ ಇದೆ ನೋಡಿ ಫ್ರೆಂಡ್ ನಮ್ಮದು. ಇಷ್ಟು ಮಾಡ್ಕೊಂಡು ಮತ್ತೆ 10 ಗಂಟೆ ಅನ್ನೋಷ್ಟಲಿಗೆ ಮನೆಗೆ ಬಂದುಬಿಟ್ವಿ ಫ್ರೆಂಡ್. ಚಳಿನೂ ತುಂಬ ಇದೆ ಅಂತ ಬಂದುಬಿಟ್ಟು ಸುಮ್ಮನೆ. ನೋಡಿ ಫ್ರೆಂಡ್ಸ್, ಸಮೀರಂದು ಚಶ್ಮಾ ಹಾಕ್ಕೊಂಡಿದ್ದೀನಿ. ನನಗೆ ಈ ಚಶ್ಮಾ ಹೇಗೆ ಕಾಣುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ಈ ವೇಲು ಕೂಡ ಉರ್ಸಲ್ಲೇ ತಗೊಂಡಿದ್ದು. ಈ ವೇಲು ಈ ಚಶ್ಮಾ ಹೇಗೆ ಕಾಣುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ಚೆನ್ನಾಗಿ ಕಾಣ್ತಾ ಇದೆಯೋ ಇಲ್ವೋ ಅಂತ ನೋಡಿ ಫ್ರೆಂಡ್ಸ್. ಚಪ್ಪಲಿ ಈ ಥರ ಆಗಿದ್ದಾವೆ, ನನಗೆ ತುಂಬ ಮೆತ್ತಗಿದ್ದಾವೆ ಫ್ರೆಂಡ್. ಅದಕ್ಕೆ ತಗೊಂಡೆ. ಏನಪ್ಪ ತುಂಬ ಹೈಟ್ ಇದ್ದಾವೆ ಫ್ರೆಂಡ್, ಎಲ್ಲಾದರೂ ಬಿದ್ದುಬಿಟ್ರೆ ಆಯ್ತುರಿಪ್ಪ. ಅದು ಇಷ್ಟು ಒಂಥರ ಎತ್ತರ ಥರ ಇದ್ದಾವೆ, ಅದಕ್ಕೆ ಹಾಕೋಣಕ್ಕೆ ಹೆದರಿಕೆ ಆಗ್ತಾಯಿದೆ ಫ್ರೆಂಡ್. ಇವು ಅಂದರೆ ಕಾಲಲ್ಲಿ ತುಂಬ ಸ್ಮೂತಾಗಿದ್ದಾವೆ ಫ್ರೆಂಡ್. ನನ್ನ ನಂಬರು ಕೂಡ ಒಂದು 6 ಇಂಚ್ ಅಷ್ಟೇ ನೋಡಿ. ಕಾಲಲ್ಲಿ ಮಾತ್ರ ತುಂಬ ಮೆತ್ತಗಾಗಿ ಕಾಣ್ತಾ ಇದ್ದಾವೆ ಫ್ರೆಂಡ್. ಸ್ವಲ್ಪ ಫ್ಯಾನ್ಸಿಯಾಗೂ ಇದ್ದಾವೆ, ಅಂದರೆ ಹಾಕೊಂಡು ತಿರ್ಗೋಕ್ಕೆ ಹೆದರಿಕೆ ಆಗ್ತಾಯಿದೆ ಫ್ರೆಂಡ್. ರೂಢ ಇಲ್ಲ ನನಗೆ ಈ ಥರ ಚಪ್ಪಲಿ ಉಟ್ಟು. ಸುಮ್ಮನೆ ನಾನು ಚೆನ್ನಾಗಿ ಕಂಡು ಅಂತ ತಗೊಂಡೆ ಫ್ರೆಂಡ್. ನೋಡಬೇಕು ಹೇಗೆ ಕಾಣ್ತಾವೋ ಅಂತ ಹಾಕ್ಕೊಂಡು 1-2 ದಿನ ಓಡಾಡಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಎಡವಿಬಿಟ್ರೆ ಒಂದು ಸ್ವಲ್ಪ ಕಾಲು ಸುಟ್ಟ ಹಾಕಿಬಿಟ್ರೆ ಫ್ರೆಂಡ್ ಒಂಥರ ಬೀಳೋ ಚಾನ್ಸ್ ಭಾಳ ಇದೆ ಫ್ರೆಂಡ್. ಈ ಚಪ್ಪಲಿಯಲ್ಲಿ ತುಂಬ ಹೆದರಿಕೆ ಆಗುತ್ತೆ. ಈ ಥರ ಚಪ್ಪಲಿ ಹಾಕೋಣಕ್ಕೂ ಯಾತಕ್ಕೆ ಬೇಕಾಗಿತ್ತು ಫ್ರೆಂಡ್. ಹೊರಗಡೆ ತಿರುಗುವಾಗ ಒಂಥರ ಹೆದರಿಕೆ ನೋಡಿ. ನಾನು ಶಾಲೆ ಹಾಕೋಣಕ್ಕಂತ ತಗೊತೀನಿ, ಶಾಲೆಗೆ ಓಡಾಡೋಕ್ಕೆ ಮೆತ್ತಗೆ ಆಗ್ತಾವಂತ ತಗೊಳ್ತೀನಿ ಫ್ರೆಂಡ್. ಆದರೆ
ಎಲ್ಲಾದರೂ ರೋಡಲ್ಲಿ ಹೋಗುವಾಗ ಒಂದು ಸ್ವಲ್ಪ ಎಡವಿ ಬಿಟ್ಟರೆ ಜನ ಇರ್ತಾರಲ್ಲ ಫ್ರೆಂಡ್, ಅದಕ್ಕೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನೇ ಒಂದು ಸ್ವಲ್ಪ ಹೆದರ್ತೀನಿ ಫ್ರೆಂಡ್ ಈ ಥರ ಚಪ್ಪಲಿ ಉಟ್ಕೊಳಕ್ಕೆ. ತುಂಬ ಸ್ಮೂತ್ ಹಾಕ್ಕೊಂಡು ಅಂತ ತಗೋಬಿಟ್ಟೆ. ಹಾಕೊಂಡು ಹೋಗೋಕ್ಕೆ ಒಂಥರ ಹೆದರಿಕೆ. ಇಲ್ಲೇ ಮನೇಲಿ ಹಿತ್ತಲಲ್ಲಿ ಹಾಕೊಂಡು ತಿರುಗ್ತಾ ಇದೆ ನೋಡಿ ಫ್ರೆಂಡ್, ನೋಡಬೇಕು. ಬೆಡ್ಶೀಟ್ ಎಲ್ಲ ಸ್ವಲ್ಪ ಒಣಗಿದಾವೆ ಫ್ರೆಂಡ್. ಮಿಷನ್ನಲ್ಲಿ ಹಾಕಿ ತೊಳೆದೆ, ಅದಕ್ಕೆ ಡ್ರೈ ಮಾಡಿಕೊಡ್ತಲ್ಲ, ಒಂದು ಸ್ವಲ್ಪ ಬಿಸಿಲಿ ಹಾಕಿದ್ದಕ್ಕೆ ಒಂದು ಸ್ವಲ್ಪ ಇವು ತಳ್ಳಗಲ್ಲ, ಇವು ಎಲ್ಲ ಸ್ವಲ್ಪ ಒಣಗಿ ಬಂದಿದ್ದಾವೆ ನೋಡಿ. ಇನ್ನೊಂದು ಸ್ವಲ್ಪ ಸಂಜೆವರೆಗೂ ಇದ್ಬಿಟ್ರೆ ಬರ್ತವೆ. ಆದರೆ ಮಿಷನ್ ನಮ್ಮದು ಯಾಕೋ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ ಫ್ರೆಂಡ್. ಅದು ನೀರು ಎಳ್ಕೊಳೋದೇ ಸ್ಟಾಪ್ ಆಗ್ತಾಯಿಲ್ಲ, ಡೈರೆಕ್ಟ್ ಆಗಿಬಿಟ್ಟಿದೆ ಫ್ರೆಂಡ್. ಅದೇನಾಗಿತ್ತು ಏನು, ನಮ್ಮ ಮನೆಯವರು ಕೂಡ ರಿಪೇರಿಯವರು ಯಾರು ಸಿಗ್ತಾಯಿಲ್ಲ ಅಂತ ಹಾಗೆ ಬಿಟ್ಬಿಟ್ಟಿದ್ದಾರೆ. ಡೈರೆಕ್ಟ್ ಆಗಿರೋದ್ರಿಂದ ನೀರು ಹಾಗೆ ಎಳ್ಕೊತಾನೇ ಇರುತ್ತೆ ಫ್ರೆಂಡ್. ಅದಕ್ಕೆ ಅಲ್ಲಿ ಯಾರಾದರೂ ಒಬ್ರು ನಿಂತ್ಕೊಂಡೇ ಇರಬೇಕು. ಅದನ್ನು ಆದ್ಬಿಟ್ಲೆ ನೀರು ಬಂದ್ ಮಾಡಿಬಿಡ್ಬೇಕು. ಅದು ಆಟೋಮೆಟಿಕ್ಕು ನೀರು ಎಳ್ಕೊಂಡು ಒಗೆಯುತ್ತೆ. ಅದ್ಯಾಕೋ ಈಗ ಡೈರೆಕ್ಟಾಗಿ ಸುಮ್ಮನೆ ನೀರು ಹಾಕಂತಾನೇ ಇರುತ್ತೆ ಫ್ರೆಂಡ್. ಅದರ ಒಳಗಡೆ ಸ್ಟಾಪ್ ಕೊಡ್ತಾನೇ ಇಲ್ಲ ಆಪ್ಷನಲ್ಲಿ. ಇದೇನಾಗಿದೆ ಏನೋ. ಅದೇ ನಾನು ಇದ್ದಾಗಲೇ ಸ್ವಲ್ಪ ಬಟ್ಟೆ ನಿಂತು ಒಗಿತಾ ಇದ್ದೇನೆ ಅದರಲ್ಲಿ. ಬಟ್ಟೆನೂ ಯಾಕೋ ಕ್ಲೀನ್ ಆಗ್ತಾಯಿಲ್ಲ ಫ್ರೆಂಡ್. ಅದು ರಿಪೇರಿ ಮಾಡಿಸ್ಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಹೇಗಂದ್ರೂ ಒಂದು 1500 ರೂಪಾಯಿ ಹೋದ್ ನೋಡಿ ಫ್ರೆಂಡ್. ಒರೆಸಿ ಹೋದರೆ ಅಷ್ಟು ಚಿಕ್ಕ ಪುಟ್ಟ ವಸ್ತು ಕಾಣಲ್ಲ, ದುಡ್ಡಂತೂ ಖರ್ಚಾಗಿದ್ದೇ ಗೊತ್ತಾಗಲ್ಲ ಫ್ರೆಂಡ್. ಒಟ್ಟಾರೆ ಒಂದು 1500 ರೂಪಾಯಿ ಖರ್ಚಾಯಿತು ಫ್ರೆಂಡ್. ಹೆಂಗೆ ಕಡಿಮೆ ಅಂದರೂ 1000-1500 ಇಲ್ಲದೆ ದೊಡ್ಡ ಉರ್ಸ್ ಮಾಡಿದರೆ ಬೇಕು ಫ್ರೆಂಡ್. ನಾವಿನ್ನೂ ಸಿಂಪಲಾಗಿ ತಗೊಂಡ್ರೂ ಕೂಡ 1500 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದ್ವಿ ನೋಡಿ ಫ್ರೆಂಡ್. ಮತ್ತು ಏನು ಮನೆ ತಿನ್ನೋಕ್ಕೇನು ತಗೊಳ್ಳಿಲ್ಲ. ಹಂಗೆ ಒಂದು ಸ್ವಲ್ಪ ಗೊಂಜಾಳ, ಅದು ಆಲೂಗಡ್ಡೆ ಏನೋ ಚಿಪ್ಸ್ ಮಾಡ್ತಾರಲ್ಲ ಎಣ್ಣೆ, ಅದೊಂದು ತಗೊಂಡ್ವಿ ಅಷ್ಟೇ. ಅದೊಂದು 100 ರೂಪಾಯಿ ತಿಂದಿರ್ಬೋದು ಅಷ್ಟೇ. ಒಂದು 1500 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದ್ವಿ ನೋಡಿ ಫ್ರೆಂಡ್. ಇಷ್ಟೇ ತಗೊಂಡಿದ್ದು, ಏನು ಜಾಸ್ತಿ ತಗೊಳ್ಳಿಲ್ಲ ಫ್ರೆಂಡ್. ತುಂಬ ಅಡುಗೆ ಸಾಮಾನು ಅದು ಇದು ಭಾಳ ಇತ್ತು. ಏನು ಮಾಡ್ತೀರಾ ಫ್ರೆಂಡ್, ತಗೊಬಂದು ಅದು ಪಾತ್ರೆ ತೊಳೆಯೋಕ್ಕೆ ಆಗ್ತಾಯಿಲ್ಲ ನನಗೆಲ್ಲ ಹಾಕೊಂಡ್ರು. ನೋಡಿದರೆ ಎಲ್ಲ ಬೇಕು ಅನಿಸುತ್ತೆ. ಅದು ಮನೇಲಿ ತಂದಿದ್ರೆ ಪಾತ್ರೆ ತೊಳೆಯೋರೇ ಇಲ್ಲ. ತುಂಬ ಆಗ್ಬಿಡುತ್ತೆ ನನಗಂತೂ ಅದು. ಅದಕ್ಕಾಗಿ ನಾನೇ ಅರ್ಧ ಸಾಮಾನು ತೆಗೆದಿಟ್ಟಿದ್ದೀನಿ. ಅದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಉರ್ಸ್ ಮಾಡ್ಕೊಂಡು ಬಂದ್ವಿ ನೋಡಿ ಫ್ರೆಂಡ್. ಸ್ವಲ್ಪ ಕಸ ಹೊಡ್ಕೊಂಡು ಎಲ್ಲ ಪಾತ್ರೆ ತಗೊಂಡು ಹೋಗಿ ಹೊರಗೆ ಇಟ್ಟೇನಿ ಫ್ರೆಂಡ್. ಸ್ವಲ್ಪ ಪಾತ್ರೆ ತೊಳೆದ್ಬಿಡ್ತೀನಿ ಬೇಗ ಬೇಗ. ನೋಡಿ ಒಂದಿಷ್ಟು ಗುಡ್ಡೆನೇ ಪಾತ್ರೆ ಇದೆ. ಪಾತ್ರೆ ತೊಳೆದು ಪಟ ಪಟ ಏನಾದರೂ ಸಾರು ಮಾಡಬೇಕು. ಒಂದು ಸ್ವಲ್ಪ ಸೊಪ್ಪು ಸೋಸೋದಿದೆ ಫ್ರೆಂಡ್. ಸೊಪ್ಪು ಇಲ್ಲಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಸೊಪ್ಪು ಸೋಸ್ಕೊಂಡು ಪಲ್ಯ ಮಾಡಬೇಕು, ಏನಾದ್ರು ಸಾರು ಮಾಡಿ. ಸ್ವಲ್ಪ ಬದನೆಕಾಯಿ ಹೆಚ್ಚಿ ನೀರಲ್ಲಿ ಹಾಕಿದ್ದೀನಿ ಸಾರು ಮಾಡಬೇಕು ಅಂತ. ಇಲ್ಲೊಂದು ಸ್ವಲ್ಪ ಮಸಾಲೆ ಅರೆದು ಸ್ವಲ್ಪ ಸೊಪ್ಪು ಸೋಸಿದ್ನೆಲ್ಲ ಸೊಪ್ಪು ಮಾಡ್ತಾಯಿದ್ದೀನಿ. ಅನ್ನ ಮಾಡಿದರೆ ಅಡುಗೆ ರೆಡಿ ಫ್ರೆಂಡ್. ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ಈಗ ಕೂಗ್ತಾರೆ, ನಮಾಜನ್ನು ಮಾಡಬೇಕು. ಅಡುಗೆ ಆದಂಗೆ ಈಗ ಫ್ರೆಂಡ್ಸ್. ನೋಡಿ ನನ್ನ ಅಡುಗೆನೂ ಎಲ್ಲ ಮಾಡ್ಕೊಂಡು ಸ್ವಲ್ಪ ಆದಮೇಲೆ ನಮಾಜ್ ಮಾಡಿದೆ. ಥರ ಸುಸ್ತಾದಂಗೆ ಆಯಿತು. ಸ್ವಲ್ಪ ಹೊತ್ತು ಕೂತ್ಕೊಂಡೆ ಫ್ರೆಂಡ್ಸ್. ನಾನೆಲ್ಲ ಜಾಸ್ತಿ ಉರ್ಸಲ್ಲಿ ತಗೊಂಡಿದ್ದ ಏನೇನು ತಗೊಂಡೆ ಅಂತ ತೋರಿಸಿದ್ದೀನಿ ಫ್ರೆಂಡ್. ಹಾಗೆ 1 ಗ್ರಾಮ್ ಗೋಲ್ಡು ಇದೆ ಅಂತ ಅಡ್ರೆಸ್ ಅಷ್ಟೇ ಕೊಟ್ಟಿದ್ದಾರೆ. 1-2 ಅಷ್ಟೇ ನೆಕ್ಲೆಸ್ಸು ಇಟ್ಟಿದ್ರು ಅವರು ತೋರ್ಸೋಕ್ಕಾಗಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೆಕ್ಲೆಸ್ಗಳು. ಅದು ಸ್ಟಾರ್ಟಿಂಗು 1000ದಿಂದಾನೇ ಇದಾಗುತ್ತೆ. 10-15 ಸಾವಿರ ಹೀಗೆ ಎಷ್ಟು ಚೆನ್ನಾಗಿ ಡಿಸೈನ್ ಇರುತ್ತೋ ಹಾಗಿದೆ ಅಂತೆ ನೋಡಿ ಫ್ರೆಂಡ್ಸ್. ನಿಮಗೆ ಏನಾದರೂ ಬೇಕಿದ್ದರೆ ಹುಡುಗಣಿಯಲ್ಲಿ ಸಿಗುತ್ತೆ. ಅಡ್ರೆಸ್ಸು ಬೇಕಿದ್ದರೆ ಇದೆ ನಮ್ಮಲ್ಲಿ, ಬೇಕಿದ್ದರೆ ಹಾಕ್ತೀವಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ಸಲ್ಲಿ ಚೆನ್ನಾಗಿದೆ ಅಂತ ಹಾಕಿ. ಹಾಗೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿದರೆ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಟೇಕ್ ಕೇರ್, ಬಾಯ್ ಬಾಯ್.